ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ದೆಹಲಿಯಿಂದ ಮಂಜು ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ದೆಹಲಿ ಕಡೆ ಹೋಗೋಣ. ಕೆಸಿ ವೇಣುಗೋಪಾಲ್ ನಿವಾಸಕ್ಕೆ ಈಗಷ್ಟೇ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್, ಜಾರ್ಜ್ ಬಂದಿಳಿದ್ರು. ಹಿಂದೆನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಬಂದ್ರು. ಮಂಜು, ಅಂತಿಮ ಘಟ್ಟದ ಮೀಟಿಂಗ್ ಶುರು ಆಯ್ತಾ? ಇನ್ನು ಯಾರಿಗಾದ್ರೂ ಕಾಯ್ತಾ ಇದ್ದಾರಾ? ರಾಹುಲ್ ಗಾಂಧಿ ಜಾಯಿನ್ ಆಗ್ತಾರಾ ಇದಕ್ಕೆ? ಭಾವನಾ, ಈ ಸಭೆಗೆ ರಾಹುಲ್ ಗಾಂಧಿ, ಖರ್ಗೆ ಇವ್ರು ಯಾರು ಕೂಡ ಜಾಯಿನ್ ಆಗೋದಿಲ್ಲ. ಆದರೆ ಏನು 2 ಗಂಟೆ ಹೊತ್ತು ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯ ತನಕ ನಡೆದಂಥ ಸಭೆಯಲ್ಲಿ ಎಲ್ಲ ರೀತಿಯ ಡೈರೆಕ್ಷನ್ಸ್ ಕೂಡ ರಾಹುಲ್ ಗಾಂಧಿ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಆದರೆ ಆ ಪಟ್ಟಿ ಅಂತಿಮಗೊಳ್ಳಬೇಕಾದ್ರೆ ಫೈನಲಿ ಅದಕ್ಕೊಂದು ಫೈನಲ್ ಟಚ್ ಅಂತ ನಾವೇನು ಹೇಳ್ತೀವಿ, 6 ಗಂಟೆಗೆ ಖರ್ಗೆ ಅವರ ನಿವಾಸದಲ್ಲಿ ಇನ್ನೊಂದು ಸುತ್ತಿನ ಸಭೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಮುಂಚೆ ಇಲ್ಲಿ ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಅದಕ್ಕೂ ಮುಂಚೆ ಒಂದು ಎಲ್ಲ ನಾಯಕರು, ಅಂದರೆ ಕರ್ನಾಟಕದ ಸಿದ್ದರಾಮಯ್ಯ ಅವರು ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಅವರಿಬ್ಬರನ್ನು ಕೂರಿಸಿಕೊಂಡು ಇವರು ಒಂದು ಸಭೆಯನ್ನು ಮಾಡಿ ಅದಕ್ಕೆ ಫೈನಲ್ ಟಚ್, ಆ ಪಟ್ಟಿಗೆ ಅಂತಿಮ ರೂಪ ಕೊಡುವಂತಹ ಕೆಲಸ ಈಗ ಆಗ್ತಾ ಇರುವಂಥದ್ದು. ಆರಂಭದಲ್ಲಿ 2 ಗಂಟೆಗೆ 3 ಗಂಟೆಗೆ ಸಭೆ ಮುಗಿದ ಕೂಡಲೇ ಅವರು ನೇರವಾಗಿ ಮಹದೇವಪ್ಪ ಅವರ ಮಗ ಸಂಸದ ಸುನಿಲ್ ಬೋಸ್ ಅವರ ಮನೆಗೆ ಬಂದರು. ಅಲ್ಲಿ ಊಟ ಮಾಡಿಕೊಂಡು ನೇರವಾಗಿ ಜಾರ್ಜ್ ಅವರ ನಿವಾಸಕ್ಕೆ ಬಂದರು ಸಿದ್ದರಾಮಯ್ಯ ಅವರು. ಅಲ್ಲಿ ಕೂತು ತಮ್ಮ ಆಪ್ತರ ಜೊತೆ ಏನಾಯಿತು, ಏನೇನು ಮಾಡ್ಬೋದು, ಯಾವ್ಯಾವನ್ನ ಓಕೆ ಆಗಿದೆ, ಈ ಎಲ್ಲ ವಿಚಾರಗಳನ್ನು ಕೂಡ ಅಲ್ಲಿ ಚರ್ಚೆ ಮಾಡಿದರು. ಪುನಃ ಜಾರ್ಜ್ ಅವರ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದರು. ಅವರು ಮತ್ತು ಸಿದ್ದರಾಮಯ್ಯ ಮತ್ತು ಎಲ್ಲರೂ ಕೂತು ಸುಮಾರು 20 ನಿಮಿಷಗಳ ಕಾಲ ಜಾರ್ಜ್ ನಿವಾಸದಲ್ಲಿಯೂ ಕೂಡ ಸಭೆ ಆಯಿತು. ಅದಾದ ನಂತರ ನೇರವಾಗಿ ಇಲ್ಲಿ ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಬಂದಿರುವಂಥದ್ದು. ಈಗ ಅಂತಿಮ ಹಂತದ ಪಟ್ಟಿ ಫೈನಲ್ಗೆ, ಅಂದರೆ ಅದು ಅದೇ ರಿಲೀಸ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅದನ್ನ ತೆಗೆದುಕೊಂಡು ಕರೆಕ್ಷನ್ಸ್ ಏನಾದ್ರೂ ಇಲ್ಲ ಆಗತ್ತಾ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಲ್ಲಿದ್ದಾರೆ, ಸಿದ್ದರಾಮಯ್ಯ ಅವರಲ್ಲಿದ್ದಾರೆ, ಹಾಗೆ ಯಾರ್ಯಾರು ಸಂಪುಟ ಸೇರ್ತಾರೆ ಅಂತಿದ್ದಾರೋ ಅವರಲ್ಲಿ ಕೆಲವರಿದ್ದಾರೆ. ಕೊನೆ ಹಂತದ ಕರೆಕ್ಷನ್ಸ್ ಏನಾದ್ರು ಅಥವಾ ಆಡ್ ಆನ್ಸ್ ಏನಾದ್ರು ಇಲ್ಲ ಆಗೋ ಚಾನ್ಸಸ್ ಇದೆಯಾ, ಅಥವಾ ಬರೀ ಕನ್ವೇಯಿಂಗ ಹಿಂಗಾಗಿದೆ ಅಂತ ತಿಳಿಸೋದು ಮಾತ್ರನಾ? ಏನಾಗುತ್ತೆ ಇವತ್ತು ವೇಣುಗೋಪಾಲ್ ಅವರ ಮನೆಯಲ್ಲಿ? ಅಲ್ಲ ಭಾವನಾ, ಇದು ಕನ್ವೇ ಮಾಡಲಿಕ್ಕೆ ಎಲ್ಲರೂ ಕೂಡ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲರೂ ಕೂಡ ಇದ್ರು. ಏನು ಬೇಕು ಏನು ಬೇಡ ಅನ್ನುವಂಥದ್ದು ಎಲ್ಲವೂ ಕೂಡ ಆಲ್ರೆಡಿ ಚರ್ಚೆ ಆಗಿದೆ, ಡೈರೆಕ್ಷನ್ ಕೂಡ ಕೊಟ್ಟು ಆಗಿದೆ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ. ಸೊ ಅದಕ್ಕೆ ಒಂದು ಸ್ಪಷ್ಟ ರೂಪ ನೀಡಬೇಕಂದ್ರೆ ಒಂದು ಪಟ್ಟಿ ತಯಾರಾಗಬೇಕು. ಇದಕ್ಕೆ ಓಕೆನಾ, ಇನ್ನೂ ಏನಾದರೂ ಇದೆಯಾ ನಿಮ್ಮದು ಅಹವಾಲು ಅನ್ನುವಂಥದ್ದು ಕೂಡ ಕೇಳ್ಕೊಳ್ಳೋ ಅಂಥದ್ದಾಗುತ್ತೆ. ಒಂದು. ಎರಡನೇದು, ಈಗ 11+1 ಮುಖ್ಯಮಂತ್ರಿಗಳು ಸೇರಿದಂತೆ 12 ಜನ ತೆಗೆದುಕೊಳ್ತಾರೆ ಅಂತ ಒಂದು ಮಾಹಿತಿ ಹೇಳ್ತಾ ಇದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಅದು 15 ತಲುಪಬಹುದು ಅನ್ನುವಂಥದ್ದು ಹೇಳ್ತಾ ಇದೆ. ಇನ್ನೂ ಒಂದು 2 ಅಥವಾ 3 ಹೆಸರುಗಳು ಆ್ಯಡ್ ಆನ್ ಆಗುವಂಥ ಸಾಧ್ಯತೆ ಇದೆ ಅಂತ ಒಂದು ಮೂಲ ಹೇಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಹಿರಿಯರಿಗೆ, ಅಂದರೆ ಮೊದಲ ಪಟ್ಟಿಯಲ್ಲೇ ಹಿರಿಯರಿಗೆ ಮಣೆ ಹಾಕಲಾಗಿದೆ ಅನ್ನುವಂಥದ್ದು. ಉಳಿದಂತೆ ಯತೀಂದ್ರ ಅವರು ಇರ್ಬೋದು, ರೂಪಾ ಶಶಿಧರ್ ಇರ್ಬೋದು, ಇವರಿಗೆ ಆ ಪಟ್ಟಿಯಲ್ಲಿ ಸೇರಿಸಿರುವಂಥದ್ದು, ಅಂದರೆ ಹೊಸ ಮುಖಗಳ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಅದನ್ನು ಹೊರತಾಗಿ ಲಕ್ಷ್ಮಣ್ ಸವದಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದು ಪಟ್ಟಿಗೆ ಜಾಯಿನ್ ಆಗುತ್ತಾ ಇಲ್ವಾ ಅನ್ನೋಂಥದ್ದು ಕೊನೆಯ ಹಂತದಲ್ಲಿ ನಾವು ನೋಡಬೇಕು. ಅದರ ಜೊತೆಗೆ ಸಂತೋಷ್ ಲಾಡ್ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಪುನಃ. ಸೊ ಅವು 2 ಆ್ಯಡ್ ಆನ್ ಆಗಬಹುದು ಅಂತ, ಇದು ಅಂತಿಮ ಅಲ್ಲ, ಆ್ಯಡ್ ಆನ್ ಆಗಬಹುದು ಅಂತ ಮೂಲಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಪಟ್ಟಿ 15ರ ತನಕ ಬೆಳೆಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಭಾವನಾ. ಎಸ್ ಪ್ರಶಾಂತ್, 12 1+11 ಈಗಾಗಲೇ ಆಲ್ಮೋಸ್ಟ್ ಫೈನಲ್ ಆಗಿದೆ. ಆದರೆ ಕೆಲವೊಂದು ಹೆಸರು, ಅದರಲ್ಲಿ ಸಂತೋಷ್ ಲಾಡ್, ಜಮೀರ್ ಅಹಮದ್, ಜಮೀರ್ ಅವರ ಹೆಸರು ಮೊನ್ನೆಯವರೆಗೂ ಲಿಸ್ಟ್ನಲ್ಲಿತ್ತು, ಇವತ್ತು ಸಂಭಾವ್ಯರ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ. ಕೊನೆಯ ಕ್ಷಣದಲ್ಲಿ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಆಗುವ ಚರ್ಚೆಯ ಇಂಪ್ಯಾಕ್ಟ್ ಏನಿರುತ್ತೆ? ಫೈನಲಿ 6 ಗಂಟೆಗೆ ಖರ್ಗೆ ಅವರ ನಿವಾಸದಲ್ಲಿ ಒಂದು ಫೈನಲ್ ಮೀಟ್ ಆಗ್ತಾ ಇದೆ. ನಾನು ಒಟ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಫೈನಲ್ ಆದ ನಂತರ ಕಾಂಗ್ರೆಸ್ ಹೈಕಮಾಂಡ್, ಕಾಂಗ್ರೆಸ್ನ ನಾಯಕರಲ್ಲಿ ತುಂಬ ಒಂದು ಹೊಸ ಪಟ್ಟಿ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿದ್ವು. ಆದರೆ ಮೊದಲನೇ ಪಟ್ಟಿ ಯಾವಾಗಲೂ ಕೂಡ ಹೊಸಬರ ಪಟ್ಟಿ ಮಾಡಲಿಕ್ಕಾಗಲ್ಲ, ಸೀನಿಯರ್ಸ್ಗಳನ್ನು ಇಟ್ಕೊಂಡು ಮೊದಲನೇ ಪಟ್ಟಿಯನ್ನು ಮಾಡಬೇಕಾಗತ್ತೆ. ಇವತ್ತು ಮಧ್ಯಾಹ್ನದ ಸಭೆಯಲ್ಲೂ ಕೂಡ ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಬಹುತೇಕ 10ರಿಂದ 11 ಹೆಸರುಗಳನ್ನು ಫೈನಲ್ ಮಾಡಲಾಗಿದೆ. ಕೆಲ ಹೆಸರುಗಳ ಬಗ್ಗೆ ಇನ್ನೂ ಕನ್ಟೆನ್ಷನ್ ಇದೆ. ನೀವು ಹೇಳಿದಂತೆ ಒಂದು ಹೆಸರು, ಅದು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ವಿವಾದವನ್ನು ಸೃಷ್ಟಿಸ್ಬೋದಾಗಿರ್ತಕ್ಕಂಥ ಹೆಸರು ಜಮೀರ್ ಅಹ್ಮದ್. ಜಮೀರ್ ಅಹ್ಮದ್ರ ನಿನ್ನೆ ವಿಡಿಯೋ ಬಂದ ನಂತರ ಜಮೀರ್ ಅಹ್ಮದ್ ಕೂಡ ಸ್ವಲ್ಪ ಫೈರ್ ಫೈಟಿಂಗ್ ಮಾಡಿದ್ದಾರೆ.
ಅವರು ಕೂಡ ರಿಜ್ವಾನ್ ಅರ್ಷದ್ ವಿರುದ್ಧ ದಿಲ್ಲಿಯಲ್ಲಿ ದೂರು ನೀಡಿ ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡಿದ್ದು ಅಂತಕ್ಕಂಥ ದೂರನ್ನು ನೀಡಿದ್ದಾರೆ. ಆದರೆ ಜಮೀರ್ ಅಹ್ಮದ್ರ ದೂರಿನ ನಂತರ ಅವರನ್ನು ಮೊದಲನೇ ಪಟ್ಟಿಯಲ್ಲಿ ತಗೋಬೇಕು ಅನ್ನೋದು ಸಿದ್ದರಾಮಯ್ಯನವರು ಉಳಿದ ನಾಯಕರು ಬಿಗಿಪಟ್ಟನ್ನು ಹಾಕಿದ್ದಾರೆ. ಇಲ್ಲ, ಅವರನ್ನು ತೆಗೆದುಕೊಳ್ಳಲೇಬೇಕು, ಇಲ್ಲ ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡಿದ್ದು ಅಂತ. ಆದರೆ ಈ ಹಂತದಲ್ಲಿ ಯಾವುದೇ ಒಂದು ಸಣ್ಣ ಎನ್ಕ್ವೈರಿ ಇಲ್ಲದೆ ಅವರನ್ನು ತೆಗೆದುಕೊಂಡ್ರೆ ನಾಳೆ ಪಾರ್ಟಿಯ ಶಿಸ್ತು ಅಂತಕ್ಕಂಥದ್ದು ನಗೆಪಾಟ್ಲಿಗೆ ಈಡಾಗತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ಕೆಲವರು ಇಡ್ತಾ ಇರ್ತಕ್ಕಂಥ ಮಾತು. ಹೀಗಾಗಿ ಜಮೀರ್ ಅಹ್ಮದ್ ಮೊದಲನೇ ಪಟ್ಟಿಯಲ್ಲಿ ಇರ್ತಾರಾ ಅನ್ನೋದರ ಬಗ್ಗೆ ಡೌಟ್ ಇದೆ. ಜೊತೆಯಲ್ಲಿ ಯು ಟಿ ಖಾದರ್ ಇವತ್ತು ವಿಧಾನಸಭೆಯ ಸಚಿವಾಲಯದ ಸಿಬ್ಬಂದಿಗೆ ಭೋಜನಕೂಟ ಏರ್ಪಡಿಸಿರೋದ್ರಿಂದ ಅವರು ಸಂಪುಟಕ್ಕೆ ನಾಳೆ ಸೇರ್ತಾರೆ ಅನ್ನೋದು ಬಹುತೇಕ ಫೈನಲ್ ಆಗ್ತಿದೆ. ನಾಳೆ ಅವರು ಬೆಳಗ್ಗೆ ರಾಜೀನಾಮೆಯನ್ನು ಕೂಡ ಸಲ್ಲಿಸುವ ಸಾಧ್ಯತೆಗಳು ಜಾಸ್ತಿ ಇವೆ. ಯು ಟಿ ಖಾದರ್ ಸಂಪುಟಕ್ಕೆ ಬಂದರೆ ಜಮೀರ್ ಅಹ್ಮದ್ ಮೊದಲನೇ ಹಂತದಲ್ಲಿ ಬರ್ತಾರಾ? ಇದೊಂದು ಪ್ರಾಯಶಃ ಇವತ್ತು ಸಂಜೆ ಕೂಡ ಪಾಯಿಂಟ್ ಆಫ್ ಕಂಟೆನ್ಷನ್ ಆಗಿರಲಿದೆ. ಯಾಕೆಂದರೆ ಸಿದ್ದರಾಮಯ್ಯನವರು ತನ್ನ ಬೆಂಬಲಿಗರನ್ನು ಸಂಪುಟದಿಂದ ಹೆಂಗೆ ಹೊರಗಿಡಲಿಕ್ಕೆ ಒಪ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಿದ್ವು, KPCC ಅಧ್ಯಕ್ಷ, ಸಚಿವ ಅಂತಕ್ಕಂಥದ್ದು. ಆದರೆ ಜಾರಕಿಹೊಳಿ ಬಹುತೇಕ ಸಂಪುಟ ಸೇರ್ಪಡೆ ಆಗಲಿದ್ದಾರೆ. PCC ಅಧ್ಯಕ್ಷರ ಆಯ್ಕೆಯ ಬಗ್ಗೆ ನಂತರ ತೀರ್ಮಾನ ಮಾಡೋಣ ಅಂತಕ್ಕಂಥದ್ದು ಕೂಡ ಈಗ ಇವತ್ತು ಮಧ್ಯಾಹ್ನ ಫೈನಲ್ ಆಗಿರ್ತಕ್ಕಂಥ ಮಾತು. ಇನ್ನುಳಿದಂತೆ KJ ಜಾರ್ಜ್, MB ಪಾಟೀಲ್, ಸಂತೋಷ್ ಲಾಡ್ ಬಗ್ಗೆ ಕೆಲವು ಚರ್ಚೆಗಳಿವೆ. ಆದರೆ ಸಂತೋಷ್ ಲಾಡ್ರನ್ನು ಸಂಪುಟದಿಂದ ಹೊರಗಿಡಲಿಕ್ಕೆ ಸಿದ್ದರಾಮಯ್ಯ ಸುತಾರಾಮ್ ತಯಾರಿಲ್ಲ. ಸಿದ್ದರಾಮಯ್ಯನವರು ಬ್ಯಾಕ್ವರ್ಡ್ ಕೋಟಾದಲ್ಲಿರ್ತಕ್ಕಂಥ ನನ್ನ ಎಲ್ಲ ಬೆಂಬಲಿಗರಿಗೂ ಕೂಡ ಫಸ್ಟ್ ಮೊದಲನೇ ಪಟ್ಟಿಯಲ್ಲಿಯೇ ಸ್ಥಾನ ಕೊಡಬೇಕು ಅಂತಕ್ಕಂಥ ಬಿಗಿಪಟ್ಟನ್ನು ಹಾಕಿದ್ದಾರೆ. ಇನ್ನು KH ಮುನಿಯಪ್ಪನವ್ರಿಗೆ ಕೊಡಬೇಕಾ, ರೂಪಾ ಶಶಿಧರ್ ಕೊಡಬೇಕಾ, ಅದು ಒಂದು ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದರೆ ದಲಿತ ಬಲಗೈಯಿಂದ ಈಗಾಗಲೇ G ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಸಂಪುಟ ಸೇರೋದು ಬಹುತೇಕ ಖಚಿತ ಆಗಿದೆ. ಹೀಗಿರುವಾಗ ಫಸ್ಟ್ ಲಿಸ್ಟಲ್ಲೇ ದಲಿತ ಲೆಫ್ಟ್ ಕೂಡ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಒತ್ತಡ ನಿಶ್ಚಿತವಾಗಿದೆ. ಹೀಗಾಗಿ ಮೊದಲನೇ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರ ಜೊತೆಗಿರ್ತಕ್ಕಂಥ ಹಿರಿಯ ಸಚಿವರು ಹೆಚ್ಚು ಕಡಿಮೆ ರಿಪೀಟ್ ಆಗೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ಹೆಸರು ಯು ಟಿ ಖಾದರ್ ಬಹುತೇಕ ನಾಳೆ ಸಂಪುಟದ ಸದಸ್ಯರಾಗಲಿದ್ದಾರೆ. ಅದೊಂದು ಹೊಸ ಹೆಸರು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಇರಲಿಲ್ಲ, ಅವರು ಸ್ಪೀಕರ್ ಆಗಿದ್ದರು. ಜಮೀರ್ ಅಹ್ಮದ್ ಖಾನ್ ಹೊರಗಡೆ ಹೋಗ್ತಾರಾ? ಇದು ಪಾಯಿಂಟ್ ಆಫ್ ಕಂಟೆನ್ಷನ್. ಕೊನೆಯ ಕ್ಷಣದವರೆಗೂ ಕೂಡ ಈ ಜಗ್ಗಾಟ ನಡೆಯುತ್ತೆ. ನನಗನ್ಸುತ್ತೆ ಜಮೀರ್ ಅಹ್ಮದ್ ಖಾನ್ರ ವಿಷಯ ಮಾತಾಪಚ್ಚಿ ಅಂತಾರಲ್ಲ, ಅದು ನಿಶ್ಚಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತಲೆನೋವಿನ ವಿಷಯ. ಅವರನ್ನು ಒಳಗಿಡಬೇಕು, ಹೊರಗಿಡಬೇಕು, ಒಳಗಿಟ್ಟರೂ ಕಷ್ಟ, ಹೊರಗಿಟ್ಟರೂ ಕಷ್ಟ ಅನ್ನುವ ಸ್ಥಿತಿಯಲ್ಲಿ ನಿಶ್ಚಿತವಾಗಿ ಅವರ ಬಗೆಗಿನ ಚರ್ಚೆ ಬರುತ್ತೆ. KJ ಜಾರ್ಜ್, MB ಪಾಟೀಲ್, ಪ್ರಿಯಾಂಕ್ ಖರ್ಗೆ ಜೊತೆಗೆ G ಪರಮೇಶ್ವರ್. ಮತ್ತೊಂದು ಹೆಸರು ಇರ್ತಕ್ಕಂಥದ್ದು HC ಮಹದೇವಪ್ಪ. HC ಮಹದೇವಪ್ಪರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಪಟ್ಟು. ಆದರೆ ಹೈಕಮಾಂಡ್ ಅದಕ್ಕೆ ಒಪ್ಪುವ ಸಾಧ್ಯತೆಗಳು ಕಡಿಮೆ. ಯಾಕಂದರೆ ಮೊದಲನೇ 23ರಲ್ಲಿ ಸಂಪುಟ ಮಾಡುವಾಗಲೇ ಮಹದೇವಪ್ಪನವರನ್ನು ನೀವು 24ಕ್ಕೆ ಸಂಸದರನ್ನಾಗಿ ಮಾಡಬೇಕು ಅನ್ನೋದನ್ನು ಹೈಕಮಾಂಡ್ ಹೇಳಿತ್ತು. ಮಹದೇವಪ್ಪ ಲೋಕಸಭಾ ಸದಸ್ಯರಾಗಲಿಕ್ಕೆ ಒಪ್ಪಲಿಲ್ಲ. ಅವರ ಮಗನನ್ನು ಕಳಿಸಿದರು. ಈಗ ಅವರ ಮಗನ ದಿಲ್ಲಿ ನಿವಾಸದಲ್ಲೇ ಬೆಳಗ್ಗೆಯಿಂದ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರು ವಿಶ್ರಾಂತಿಗೋಸ್ಕರ ಅವರ ಮಗನ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ HC ಮಹದೇವಪ್ಪ ಸಂಪುಟಕ್ಕೆ ಬರ್ತಾರಾ ಇಲ್ವಾ? ಇನ್ನೊಂದು ಪಾಯಿಂಟ್ ಆಫ್ ಕಂಟೆನ್ಷನ್ ಆಗಬಹುದಾಗಿರ್ತಕ್ಕಂಥದ್ದು ಡಾಕ್ಟರ್ ಯತೀಂದ್ರನ ಬೈರತಿ ಸುರೇಶ್ ಫಸ್ಟ್ ಲಿಸ್ಟಿಗೆ ಬರೋದು. ಡಾಕ್ಟರ್ ಯತೀಂದ್ರ ಮಂತ್ರಿ ಆಗೋದು ಬಹುತೇಕ ನಿಶ್ಚಿತ ಇರ್ಬೋದು. ಆದರೆ ಬೈರತಿ ಸುರೇಶ್ರನ್ನು ಫಸ್ಟ್ ಲಿಸ್ಟ್ನಲ್ಲಿ ಸೇರಿಸದೆ ಡಾಕ್ಟರ್ ಯತೀಂದ್ರರನ್ನು ಸೇರಿಸಿದರೆ ಅದೊಂದು ಬೇರೆ ರೀತಿಯ ಮೆಸೇಜ್ ಹೋಗುತ್ತೆ ಅಂತಕ್ಕಂಥದ್ದು ಕೂಡ ಒಂದು ಚರ್ಚೆಗೆ ನಿಶ್ಚಿತವಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಓವರಾಲ್ ರಿಪ್ರೆಸೆಂಟೇಷನನ್ನು ನೋಡಿದರೆ ಈಗ ಈಶ್ವರ್ ಖಂಡ್ರೆ, MB ಪಾಟೀಲ್ ಬರ್ತಾರೆ ಲಿಂಗಾಯತ ಸಮುದಾಯದಿಂದ. ಒಕ್ಕಲಿಗ ಸಮುದಾಯದಿಂದ DK ಶಿವಕುಮಾರ್ ಮುಖ್ಯಮಂತ್ರಿಯ ಜೊತೆಗೆ ಕೃಷ್ಣ ಬೈರೇಗೌಡ ಮೊದಲ ಹಂತದಲ್ಲಿ ಬರ್ಬೋದು. ಎರಡನೇ ಹಂತದಲ್ಲಿ ಈಗ ಚಲುವರಾಯಸ್ವಾಮಿ ಹೆಸರಿಗೆ ಸಿದ್ದರಾಮಯ್ಯನವರ ವಿರೋಧ ಇದೆ ಅಂತಕ್ಕಂಥದ್ದು ಬರ್ತಾ ಇರ್ತಕ್ಕಂಥ ಮಾಹಿತಿ. DK ಶಿವಕುಮಾರ್ ಹೇಳ್ತಿದ್ದಾರೆ ಗುಬ್ಬಿ ಶ್ರೀನಿವಾಸ್, ಹಾಸನದಿಂದ ಶಿವಲಿಂಗೇಗೌಡರು, ಬಾಲಕೃಷ್ಣ ಇವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು. ಬಟ್ ಅದು ಎರಡನೇ ಹಂತದಲ್ಲಿ ಚರ್ಚೆಗೆ ಬರಬಹುದು. DK ಶಿವಕುಮಾರ್ ಮತ್ತು ಕೃಷ್ಣ ಬೈರೇಗೌಡರು 2 ಲಿಂಗಾಯತ, 2 ಒಕ್ಕಲಿಗ, 1 ಜಾರ್ಜ್ ಕ್ರಿಶ್ಚಿಯನ್ ಸಮುದಾಯದವರು, UT ಖಾದರ್ ಮುಸ್ಲಿಂ ಸಮುದಾಯ. ಬಹುತೇಕ ಹ್ಯಾರಿಸ್ ಕೂಡ ಮೊದಲನೇ ಹಂತಕ್ಕೆ ಬರ್ತಾರಾ? ಕ್ಲಾರಿಟಿ ಇಲ್ಲ. ಜಮೀರ್ ಅಹ್ಮದ್ ಖಾನ್ ಹೊರಗಡೆ ಇರ್ತಾರಾ? ಮತ್ತೆ ಸಂಜೆ ಈ ಸಭೆಯಲ್ಲಿ ಇದು ಸ್ಪಷ್ಟವಾಗಲಿದೆ. ದಲಿತ ಬಲಗೈಯಿಂದ G ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಒಳಗಡೆ ಬರ್ತಾರೆ.
ಆಗ ಕೆ ಎಚ್ ಮುನಿಯಪ್ಪನವ್ರನ್ನ ರಿಟೈನ್ ಮಾಡ್ತಾರಾ ಅಥವಾ ಅವರ ಮಗಳು ರೂಪಾ ಶಶಿಧರ್ ಸಂಪುಟಕ್ಕೆ ಬರ್ತಾರಾ? ರೂಪಾ ಶಶಿಧರ್ ಸಂಪುಟಕ್ಕೆ ಬಂದರೆ ಮೊದಲನೇ ಹಂತದಲ್ಲೇ ಬರ್ತಾರಾ? ಇದು ಕೂಡ ನಿಶ್ಚಿತವಾಗಿರ್ತಕ್ಕಂಥ ಒಂದು ಚರ್ಚೆಯ ವಿಷಯ. ಅದರ ಜೊತೆಗೆ ಶಿವರಾಜ್ ತಂಗಡಗಿ ಹೆಸರಿದೆ, ಸಂತೋಷ್ ಲಾಡ್ ಅವರ ಹೆಸರು ಕೂಡ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೂಡ ಇದೆ ಮೊದಲನೇ ಹಂತದಲ್ಲಿ ಬರುವ ದೃಷ್ಟಿಯಿಂದ. ಹೀಗಾಗಿ ಇದು ಅಂತಿಮವಾಗಿ ಹೈಕಮಾಂಡ್ ಡಿಸೈಡ್ ಮಾಡಬೇಕಾಗುತ್ತೆ. ಮೊದಲನೇ ಪಟ್ಟಿ ತೆಗೆದುಕೊಂಡು ಮೊದಲನೇ ಪಟ್ಟಿ ಮಾಡಿಬಿಟ್ವಿ ಅನ್ನೋಕ್ಕಾಗಲ್ಲ. ಎರಡನೇ ಪಟ್ಟಿಯಲ್ಲಿ ನೀವು ಯಾರ್ಯಾರನ್ನು ಒಳಗಿಡ್ತೀರಿ ಹೊರಗಿಡ್ತೀರಿ ಅನ್ನೋದನ್ನು ಒಂದು ಪಾಲಿಸಿ ತೀರ್ಮಾನ ತೆಗೆದುಕೊಂಡು ಮೊದಲನೇ ಪಟ್ಟಿ ಮಾಡಬೇಕಾಗತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ 12 ಹೆಸರು ತೆಗೆದುಕೊಂಡು ಹೋಗಿದ್ದರು. 11 ಹೆಸರುಗಳಿಗೆ ಈಗಾಗಲೇ ಓಕೆ ಅನ್ನಲಾಗಿದೆ. ಅವು ನನಗನ್ಸುತ್ತೆ ಆ ಬಣ ಈ ಬಣ ಅನ್ನೋದು ಫಸ್ಟ್ ಹಂತದಲ್ಲಿ ಭಾಳ ನಡೆಯಲ್ಲ. ಯಾಕೆಂದರೆ ಎಲ್ಲ ಸೀನಿಯರ್ಸರಿಗೆ ಎಂ ಬಿ ಪಾಟೀಲ್ರನ್ನ ಯಾರು ಬಣದಲ್ಲಿ ಸೇರಿಸ್ತೀರಿ, ಕೆ ಜೆ ಜಾರ್ಜ್ರನ್ನ ಯಾರು ಬಣದಲ್ಲಿ ಸೇರಿಸ್ತೀರಿ, ರಾಮಲಿಂಗಾರೆಡ್ಡಿ ಅಥವಾ ಎಚ್ ಕೆ ಪಾಟೀಲ್ ಇಬ್ಬರಲ್ಲಿ ಒಬ್ಬರು ಬರಬೇಕು, ಅವರನ್ನು ಯಾವ ಬಣದಲ್ಲಿ ಸೇರಿಸ್ತೀರಿ, ಸ್ಪೀಕರ್ ಯಾರು ಅನ್ನೋದು ಡಿಸೈಡ್ ಆಗಬೇಕು. ಇವತ್ತಿನ ಸಭೆಯಲ್ಲೇ ಡಿಸೈಡ್ ಆಗಬೇಕು. ಇಲ್ಲ ಸಚಿವರನ್ನಾಗಿ ಮಾಡಿ ನಾಳೆ ಸ್ಪೀಕರ್ ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಹೀಗಾಗಿ ಮ್ಯಾಕ್ರೋ ಲೆವೆಲಲ್ಲಿ ಹೂ ವಿಲ್ ಬಿ ನೆಕ್ಸ್ಟ್ ಪಿ ಸಿ ಸಿ ಪ್ರೆಸಿಡೆಂಟ್, ಹೂ ವಿಲ್ ಬಿ ನೆಕ್ಸ್ಟ್ ಸ್ಪೀಕರ್ ಮತ್ತು ಜೊತೆಗೆ ಯಾವ ಸೀನಿಯರ್ಸನ್ನು ಹೊರಗಿಡ, ಈಗ ಮುನಿಯಪ್ಪನವ್ರನ್ನ ಹೊರಗಿಡೋದಾ ಮಗಳನ್ನು ತೆಗೆದುಕೊಳ್ಳೋದಾ, ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್. ಅದೊಂದು ಪೊಲಿಟಿಕಲ್ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ದಲಿತ ಬಲಗೈಯಿಂದ ಈಗ ಎಚ್ ಸಿ ಮಹದೇವಪ್ಪನವ್ರನ್ನ ಮಾಡಬೇಕೋ ಮಾಡಬಾರ್ದು, ಕುರುಬ ಎಷ್ಟು ಮಾಡಬೇಕು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದಾಗ. ಈಗ ಸಂತೋಷ್ ಲಾಡ್ ಬದಲಿಗೆ ಶ್ರೀನಿವಾಸ್ ಮಾನೆಯನ್ನು ಇಮಿಡಿಯೇಟ್ಲಿ ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಲ್ಲ, ಡೆಫಿನೆಟ್ಲಿ ಒಪ್ಪಲ್ಲ ಅವರು. ಸೊ ಈ ಕೊನೆ ಕ್ಷಣದ ನಿಟಿಗ್ರಿಟೀಸ್ ಏನಿದೆ ಅದು ನನಗನ್ಸುತ್ತೆ ಸಂಜೆಯ ಸಭೆಯಲ್ಲಿ ಖರ್ಗೆ ಅವರ ನಿವಾಸದಲ್ಲಾಗತ್ತೆ. ಇದರಲ್ಲೇನು ರಾಹುಲ್ ಗಾಂಧಿ ಇರಬೇಕು ಅಂತಿಲ್ಲ. ಬಟ್ ರಾಹುಲ್ ಗಾಂಧಿ ಅವರ ನೋಡಿ, ಯಾವಾಗಲೂ ಗಾಂಧಿ ಕುಟುಂಬ ಇಷ್ಟು ದಿನ ನಾವು ಕ್ಯಾಬಿನೆಟ್ ರೀಶಫಲ್ ಫಾರ್ಮೇಷನ್ ಎಲ್ಲವನ್ನು ನೋಡಿದಾಗ ಗಾಂಧಿ ಕುಟುಂಬ ನೋಡ್ತಕ್ಕಂಥದ್ದು ಸೋಷಿಯಲ್ ಅಕಾಮಡೇಷನ್ ಉಂಟಾ, ಮಹಿಳೆಯರಿಗೆ ಯಾರಿಗೆ ನೀವು ಸ್ಥಾನಮಾನವನ್ನು ಕೊಡ್ತಾಯಿದ್ದೀರಿ, ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿಗಳಿಗೆ ಅಂತಿಮವಾಗಿ ಟಿಕ್ ಮಾರ್ಕ್ ಹಾಕಲಾಗಿದೆಯಾ ಇಲ್ವಾ, ಇದನ್ನು ಮಾತ್ರ ರಾಹುಲ್ ಗಾಂಧಿ ನೋಡ್ತಾರೆ. ಡಿ ಸಿ ಎಮ್ ಇರಬೇಕೋ ಬೇಡವೋ, ಪಾಲಿಸಿ ಡಿಸಿಷನ್ ಹ್ಯಾಸ್ ಟು ಬಿ ಟೇಕನ್ ಬೈ ರಾಹುಲ್ ಗಾಂಧಿ. ಉಳಿದಂತೆ ಹೆಸರುಗಳನ್ನು ಇವರು ಸೇರಿಸ್ಬೇಕು ಅವ್ರು ಸೇರಿಸ್ಬೇಕು, ಇವೆಲ್ಲವೂ ಕೂಡ ಪರಸ್ಪರ ಚರ್ಚೆಯಲ್ಲೇ ಅಂತಿಮವಾಗಿ ತೀರ್ಮಾನ ಆಗುತ್ತೆ. ನನಗನ್ಸುತ್ತೆ ಈ ಪಟ್ಟಿ ನೋಡಿದರೆ ಮೊದಲನೇ ಹಂತದಲ್ಲಿ ನೀವು ನಾನು ನೀವು ಅನ್ನೋದಕ್ಕಿಂತ ನಾಳೆ ಒಂದೊಂದು ಮೆಸೇಜನ್ನು ಕೊಡಬೇಕು. ಸಿದ್ದರಾಮಯ್ಯನವ್ರು ಕೆಳಗಿಳಿದ್ರು, ಡಿ ಕೆ ಶಿವಕುಮಾರ್ ಆಗ್ತಿದ್ದಾರೆ. ಇದಾದಮೇಲೆ ಬರೋದು ಖಾತೆ ಯಾವುದು ಅಂತ ನನಗನ್ಸುತ್ತೆ ಭಾವನ. ಯಾವುದೇ ಹಂತದಲ್ಲೂ ಖಾತೆಗಳು ಅವೇ ರಿಪೀಟ್ ಆಗಲ್ಲ. ಅದು ರಿಪೀಟ್ ಆಗಿಲ್ಲ ಅಂದಾಗ ಯಾರಿಗೆ ಯಾವ ಖಾತೆ, ಯಾರಿಗೆ ಅಸಮಾಧಾನ, ಅಲ್ಲಿ ಶುರು ಆಗುತ್ತೆ ಎಲ್ಲವೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.